ಆಹಾ, ಪಿನ್ನು ಈಗ ಅದರ ಕೆಲಸವನ್ನ ಶುರು ಮಾಡಿದೆ. ಅಮ್ಮೋರ್ಗೆ ಕೋಪ ಅತ್ತೆ ಮುಂದೆ ತೋರ್ಸ್ಕೊಳಕ್ಕಾಗಿಲ್ಲ. ಕಾರ್ತಿಕೇಯ ಬಾ, ಈಗ ನಿನ್ನ ಪ್ರೀತಿಗೆ ಪಿನ್ನು ಹೆಂಗೆ ಚುಚ್ಚುತ್ತೆ ಅಂದ್ರೆ ನಿನ್ನ ಗತಿ ಅದೋ ಗತಿ. ಈ ವಿಷಯನ ಆದಷ್ಟು ಬೇಗ ಆ ಹಾಲ್ ಮಾರೋ ಮೇಡಮ್ ಅವ್ರಿಗೆ ಹೇಳ್ಕೊಂಡ್ಬಿಡ್ಬೇಕು. ಇವರು ಎಷ್ಟು ಎಷ್ಟು ಜಗಳ ಆಡ್ತಾರೋ, ಮನಸ್ತಾಪ ಬರುತ್ತೋ ಅಷ್ಟು ಹೆಚ್ಚು ಶ್ರೀಮಂತೆ ನಾನಾಗ್ತೀನಿ. ಆನಂದ ಪರಮಾನಂದ ಪರಮಾನಂದ. ಮೇಡಮ್ ಹೇಗಿದ್ದೀರಾ? ಇವತ್ತು ಜ್ವರ ಕಮ್ಮಿ ಆಯ್ತಾ? ಕೂಲಾಗಿದ್ದೀರಾ? ಕೂಲಾಗಿರೋದಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೂಲಾಗಿರ್ಬೇಕಾ? ಬೀದಿ ಸುತ್ಕೊಂಡ್ ಬರ್ತೀಯಲ್ಲ, ನಿನಗೇನು ಅನ್ಸಲ್ವಾ? ನಿನಗ್ಯಾಕೆ ನನ್ ವಿಷಯ? ಇದೇನ್ ಮೇಡಮ್ ನಿಮ್ಮ ಮಾತಿನ ಧಾಟಿನೇ ಬದಲಾಗಿ ಹೋಗಿದೆ. ನಿನ್ನಂತವ್ರ ಹತ್ರ ಇನ್ಯಾವ ತರ ಮಾತಾಡ್ಬೇಕು? ಎಷ್ಟು ಚೀಪಾಗಿ ನಡ್ಕೋತಿಯಲ್ಲ ನೀನು. ಏನು ಅನ್ಸಲ್ವಾ ನಿನಗೆ? ಚೀಪಾ? ನಾನಾ? ಹೌದು ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇತ್ತೀಚೆಗೆ ನಾನು ಚೀಪ್ ಆಗಿರೋದು ಏನೋ ಆಗ್ತಲ್ಲ, ಎಲ್ಲ ಕಾಸ್ಟ್ಲಿ ಇದೆ. ಹೌದು ಸರ್, ಹೌದು, ಗೊತ್ತು ನನಗೆ. ಇತ್ತೀಚೆಗೆ ನೀವು ತುಂಬಾ ಬದಲಾಗಿದ್ದೀರಾ ಅಂತ. ಆಗೋಯ್ತಾ? ಅದು ಮನ್ಸಲ್ಲಿರೋ ವಿಷಯನ ಬಾಯ್ ಬಿಟ್ಟು ಹೇಳ್ಕೊಳಕ್ ಆಗ್ತಿಲ್ವಲ್ಲ, ಅದಕ್ಕೆ. ಮುಚ್ಚೋ ಬಾಯ್. ಅದಕ್ಕೆ ಹಿಂಗೆಲ್ಲ ಮಾಡದ? ನಿನ್ನ ಏನು ಅಂತ ಅನ್ಕೊಂಡಿದ್ದೆ ಕಣೋ, ಆದ್ರೆ ನೀನು ಬೇರೆ ಹುಡುಗರ ತರಾನೇ ಆಗ್ಬಿಟ್ಯಾ? ನೀನ್ ಬೇರೆ ಹುಡುಗರ ತರ ಅಲ್ಲ, ನೀನ್ ತುಂಬಾ ಒಳ್ಳೆ ಹುಡುಗ ಅಂತ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನು ಎಂತ ಕೆಲಸ ಮಾಡಿದ್ಯಾ? ಮೇಡಮ್ ಏನಾಯ್ತು ಮೇಡಮ್? ನಿಮ್ಗೆ ಏನ್ ಮಾಡಿದೆ ಅಂತ ಇಷ್ಟೊಂದು ಬೈತಿದ್ದೀರಾ ಈಗ? ನೀನ್ ಹೇಳ್ಬೇಕು ಏನ್ ಮಾಡ್ದೆ ಅಂತ. ಸಾಹೇಬ್ರಿಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ಹೇರ್ ಸ್ಟೈಲ್ ಬೇರೆ ಚೇಂಜ್ ಆಗಿದೆ, ಬಟ್ಟೆ ಬೇರೆ ಬದಲಾಗಿತ್ತು, ಗಾಡಿ ಬೇರೆ ಸಿಕ್ಕಿದೆ, ಹಿಂದೆ ಕೂರ್ಸ್ಕೊಂಡು ಓಡಾಡೋದಕ್ಕೆ ತುಂಬಾ ಹುಡುಗಿರ್ ಬೇರೆ ಇದಾರೆ ಅನ್ಸುತ್ತೆ ಅಲ್ವಾ? ನೋಡಿ 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 ನೋಡಿ, ಈ ತರ ಎಲ್ಲ ಮಾತಾಡ್ಬೇಡಿ ಮೇಡಮ್. ನೀವು ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಒಪ್ಕೋತೀನಿ, ಬಟ್ಟೆ ಚೇಂಜ್ ಆಗಿತ್ತು ಒಪ್ಕೋತೀನಿ, ಬೈಕು ಚೇಂಜ್ ಆಗಿದೆ ಒಪ್ಕೋತೀನಿ, ಆದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಲ್ಲ ಅದನ್ನ ನಾನು ಒಪ್ಕೊಳ್ಳಲ್ಲ ಮೇಡಮ್. ಮೇಡಮ್, ನಾನು ಆಂಜನೇಯನ ಭಕ್ತ ಮೇಡಮ್, ಶ್ರೀರಾಮಚಂದ್ರನ ಆರಾಧಿಸೋನು. ಅದರಲ್ಲೂ ನನ್ನ ಬಗ್ಗೆ, ನನ್ನ ಶೀಲದ ಬಗ್ಗೆ ನೀವು ತಪ್ಪಾಗಿ ಮಾತಾಡಬೇಡಿ ಮೇಡಮ್. ಬೇಕಿದ್ರೆ ನಾನು ಅಗ್ನಿ ಪರೀಕ್ಷೆ ಎದುರಿಸಕ್ಕೂ ಸಿದ್ಧವಾಗಿದ್ದೀನಿ. ಹೌದಪ್ಪ ಹೌದು, ಇನ್ನೊಬ್ರನ್ನ ಬೆಂಕಿಗೆ ತಳ್ಳಿ ನೀನ್ ಅಗ್ನಿ ಪರೀಕ್ಷೆ ಎದುರಿಸ್ತೀಯ ಬಿಡು. ಗೊತ್ತು ನನಗೆ, ಎಲ್ಲ ಗೊತ್ತು. ನಿನ್ ನಿಜವಾದ ಬಣ್ಣ ಈಗ ಬಯಲಾಗ್ತಿದೆ. ಇಲ್ಲಿಂದ ಕೆಲ್ಸಕ್ಕೆ ಅಂತ ಹೋಗೋದು, ಲೇಟಾಗಿ ಮನೆಗೆ ವಾಪಸ್ ಬರೋದು, ಜೊತೆಗೆ ಮಾವ ಬೇರೆ ಮಿನಿಸ್ಟರ್ ಅಲ್ವಾ, ಏನೇ ತಪ್ಪು ಮಾಡಿದ್ರು ತಪ್ಪಿಸ್ಕೊಂಡ್ಬಿಡ್ತೀಯಾ? ದಿನಕ್ಕೊಬ್ಳು ಗಂಟೆಗೊಬ್ಳು. ಮೇಡಮ್ ಈ ತರ ಎಲ್ಲ ಮಾತಾಡ್ಬಿಡಿ, ಕೇಳಕ್ಕೆ ಅಸಹ್ಯ ಆಗುತ್ತೆ. ಇಂಥ ನಾಟಕಗಳು ನೀನು ಮಾಡ್ಬೇಡ, ನನ್ಗೂ ನೋಡಕ್ ಅಸಹ್ಯ ಅನ್ಸುತ್ತೆ. ನಿನ್ನಂತವ್ರ ಹತ್ರ ನಾನ್ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಫಸ್ಟ್. ಅಯ್ಯೋ ಮೇಡಮ್, ಏನಾಯ್ತು? ಅಪ್ಪ ಆಂಜನೇಯ, ಏನಾಗ್ತಾ ಇದೆ ಇಲ್ಲಿ? ಮೇಡಮ್ಗೆ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಅಲ್ಲ, ಅನುಮಾನ ಬರ್ಬೇಕಂದ್ರೆ ನಾನೇನಾದ್ರೂ ಮಾಡಿರ್ಬೇಕಲ್ವಾ? ಅನುಮಾನ ಬರಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅಥವಾ ಯಾರೋ ಇವ್ರಿಗೆ ಫಿಟ್ಟಿಂಗ್ ಇಟ್ಟಿದ್ದಾರೆ. ಅಯ್ಯೋ, ಯಜಮಾನ ಮನೆಗೆ ಬೇರೆ ಹೋಗ್ಬೇಕಲ್ಲಪ್ಪ, ಲೇಟ್ ಆಗೋಯ್ತು. ವೀರು ನನ್ ಮೇಲೇನೆ ಕೂಗಾಡ್ತಿದ್ದಾನೆ. ವೀರು ಹೀಗ್ ನನ್ನ ಮೇಲೆ ಕೂಗಾಡಿದ್ದು, ಕೋಪ ಮಾಡ್ಕೊಂಡಿದ್ದು ಇದೇ ಮೊದಲನೇ ಸಲ. ನಿನ್ ಮಗ ಮಾಡಿರೋ ತಪ್ಪನ್ನ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಅವ್ನ್ ಮಾಡಿರೋದು ಸಣ್ಣ ಪುಟ್ಟ ತಪ್ಪ. ದುಡ್ಡು ಹೋದ್ರೆ ಹೋಯ್ತು, ಆದ್ರೆ ಅವ್ನ್ ಮಾಡಿರೋದು ನಂಬಿಕೆ ದ್ರೋಹ. ಇಷ್ಟೆಲ್ಲ ಗೊತ್ತಿದ್ದು ಅವನ್ನ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಇದು ಸರಿನಾ? ವೀರು, ವೀರು, ನೀನ್ ನನ್ ಮೇಲೆ ಹೀಗ್ ಕೂಗಾಡ್ತಿದ್ಯಾ? ಇನ್ನೇನ್ ಮಾಡ್ಬೇಕಕ್ಕ? ಅವ್ನ್ ಮಾಡಿರೋ ತಪ್ಪುಗಳನ್ನೆಲ್ಲ ಸಹಿಸ್ಕೊಂಡು ನಿನ್ ಮಾತು ಕೇಳ್ಕೊಂಡು ಅವನ್ನ ಕ್ಷಮಿಸ್ಬಿಡ್ಬೇಕಾ? ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಹೀಗೆ ಮಾತಾಡ್ತಿದ್ದಿದ್ದು. ಅಲ್ಲ ಅಕ್ಕ, ನನ್ಗೆ ಸುಬ್ಬ ಮೇಲೆ ನಂಬಿಕೆ ಇದೆ. ಅಂತದ್ರಲ್ಲಿ ನೀನು ಅವನ್ ಮಾತು ಕೇಳ್ಕೊಂಡು ಕೂಗಾಡ್ತಿದ್ಯಾ ಅಂತಿದ್ಯಲ್ಲ, ಅವನು ಸತ್ಯ ಹೇಳಿದಾನೆ, ಅದಕ್ಕೆ ಕೂಗಾಡ್ತಿದ್ದೀನಿ. ಇವನ್ ಹೇಳ್ದ ಅಂತ ನೀನು ನಿನ್ನ ಅಕ್ಕನ ಮೇಲೆ ಕೂಗಾಡ್ತಿದ್ಯಾ? ನಾನು ನೀನು ರಕ್ತ ಹಂಚ್ಕೊಂಡು ಹುಟ್ಟಿರೋದು. ಅಕ್ಕ ಪ್ಲೀಸ್,
ಬಾಂಧವ್ಯ ಬೆಳೆಸಕ್ಕೆ ರಕ್ತ ಸಂಬಂಧನೇ ಆಗ್ಬೇಕಾಗಿಲ್ಲ, ಒಳ್ಳೆ ಮನಸ್ಸಿದ್ರೆ ಸಾಕು. ಒಳ್ಳೆ ಮನಸ್ಸಿಲ್ಲ ಅಂದ್ರೆ ಸ್ವಂತ ಮಕ್ಕಳು ಕೂಡ ಹೆತ್ತೋರ್ನ ಬೀದಿಲಿ ನಿಲ್ಲಿಸ್ಬಿಡ್ತಾರೆ. ಸುಬ್ಬು ಮೇಲೆ ನನಗೆ ನಂಬಿಕೆ ಇದೆ. ಅವನು ನನ್ನ ಮಗನ್ ತರ. ನಿನ್ನ ಮಗ ನನಗೆ ಮೋಸ ಮಾಡ್ದ, ಆದ್ರೆ ನನ್ನ ಮಗನ್ ತರ ಇರೋ ಸುಬ್ಬು ಅದನ್ನ ಕಂಡಿಡ್ದ. ಸುಬ್ಬು ನನ್ನ ಜೀವ, ನನ್ನ ಕಣ್ಣು. ಅವನು ಹೇಳಿದ್ಮೇಲೆ ಮುಗೀತು. ಮದನ್ ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ಸಹಿಸ್ಕೊಂಡಿರಕ್ಕಾಗಲ್ಲ. ಆದ್ರೂ ಅವನ ಪರ ವಹಿಸ್ಕೊಂಡು ಸುಬ್ಬು ವಿರುದ್ಧ ಮಾತಾಡಿದ್ದಕ್ಕೆ ಸುಬ್ಬು ಹತ್ರ ಕ್ಷಮೆ ಕೇಳ. ಪರವಾಗಿಲ್ಲ ಯಜಮಾನ್ರೆ, ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ ಪ್ಲೀಸ್. ನೋಡು ಸುಬ್ಬು, ನೀನು ನನ್ನ ಮಗನ್ ತರ ಅಂತನೋ ಅಥವಾ ಈ ಮನೆ ಅಳಿಯ ಅಂತಲೋ ನಾನು ಹೇಳ್ತಾ ಇಲ್ಲ. ನಿನ್ನಲ್ಲಿರೋ 1% ಒಳ್ಳೆ ಗುಣ ಮದನಲ್ಲಿ ಇದ್ದಿದ್ರೆ ಇವತ್ತು ಹೀಗೆ ನಡೀತಾನೆ ಇರಲಿಲ್ಲ. ಅಕ್ಕ, ಸುಬ್ಬು ನನ್ನ ಅಳಿಯ, ಅವನ ಬಗ್ಗೆ ನೀನು ಮಾತಾಡಿದ್ದು ತಪ್ಪು. ಹಾಗಾಗಿ ಅವನ ಕ್ಷಮೆ ಕೇಳು.